ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆರ್ಭಟ ಬಹುಲು ಜೋರಾಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ಈ ರಸ್ತೆ ಏನಿದೆ ಪ್ರಮುಖವಾಗಿ KR ಮಾರ್ಕೆಟ್ಗೆ ತಲುಪಿಸುವಂಥ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಕಳೆದ ಅರ್ಧ ಗಂಟೆಯಿಂದನೂ ಸಹ ಮಳೆ ಬರ್ತಿರುವಂಥದ್ದು. ಮಳೆ ಪರಿಣಾಮ ಸಂಪೂರ್ಣ ರಸ್ತೆಯಲ್ಲಿ ಓಡಾಡ್ತಿದ್ದಂಥ ಜನರು ಏನಿದ್ದಾರೆ ಅವರು ಟೌನ್ ಹಾಲ್ನ ಮುಂಭಾಗದಲ್ಲಿರುವಂತಹ ಜಾಗದಲ್ಲಿ ಆಶ್ರಯ ಪಡಿತಿರುವಂಥದ್ದು. ಒಂದು ಕಡೆ ಸಡನ್ ಆಗಿ ಎಂಟ್ರಿ ಕೊಟ್ಟಂತ ಮಳೆರಾಯ ಮನೆಗೆ ಹೋಗ್ಬೇಕಿದ್ದಂತ ಜನರಿಗೆ ಒಂದರ ಮಟ್ಟಿಗೆ ಅಸ್ತವ್ಯಸ್ತ ಆಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಮಳೆಯ ಪರಿಣಾಮ ಏನಿದೆ ಇದು ಸಂಪೂರ್ಣವಾಗಿ ರಸ್ತೆಯಲ್ಲಿ ನೀರು ಸಹ ನಿಂತಿರುವಂಥದ್ದು. ಮತ್ತೊಂದು ತಳ್ಳೋ ಗಾಡಿಯಲ್ಲೂ ಸಹ ಬೇರೆ ವಿಧಿ ಇಲ್ಲದೆ ಅವರು ಹಾಗೆ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಸಹ ಉಲ್ಬಣ ಆಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೇವಲ 20 ನಿಮಿಷ ಬಿದ್ದ ಮಳೆಯ ಪರಿಣಾಮ ಏನು KR ಮಾರ್ಕೆಟ್ನ ಕೆಳಭಾಗ ಏನಿದೆ ಅದು ಸಂಪೂರ್ಣವಾಗಿ ಟ್ರಾಫಿಕ್ ಸಮಸ್ಯೆಯಿಂದ ತುಂಬಿರುವಂಥದ್ದು. ಮತ್ತೊಂದು ಭಾಗದಲ್ಲೂ ಸಹ ನೀವು ನೋಡ್ತಾ ಇರ್ಬೋದು ಒಂದು ಆಂಬ್ಯುಲೆನ್ಸ್ ಸಹ ಬರ್ಲಿಕ್ಕೂ ಕಷ್ಟಕರ ಆಗ್ತಿರುವಂಥದ್ದು. ಯಾಕೆಂದ್ರೆ ಈ ಟ್ರಾಫಿಕ್ ಆದ್ರೆ ಸಾಕು ಸಂಪೂರ್ಣವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವಂತ ಮುಖ್ಯ ರಸ್ತೆ ಇದು. ಇದರ ಪರಿಣಾಮ ಈ ಟ್ರಾಫಿಕ್ ಸಮಸ್ಯೆಯಲ್ಲಿ ಆಂಬ್ಯುಲೆನ್ಸ್ಗಳು ಸಹ ಒಂದಿಷ್ಟು ಸಮಸ್ಯೆಗೆ ಸಿಲುಕುವುದು ಸರ್ವೇ ಸಾಮಾನ್ಯ ಆಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಂಥ ರಸ್ತೆಗಳನ್ನು ಕಡೆಗಣನೆ ಮಾಡಿಕೊಂಡು ಇದಕ್ಕೆ ಮುಕ್ತಿ ನೀಡುವಂತ ಕೆಲಸ ಮಾಡಬೇಕಿತ್ತು. ಆದರೆ ಇದು ಒಂದು ಕಡೆ ಆಗ್ತಾ ಇಲ್ಲ. ಒಂದು ವೇಳೆ ಬೆಂಗಳೂರು ಸಿಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಬಂದ್ರೆ ಅನೇಕ ಅವಾಂತರಗಳೇ ಸೃಷ್ಟಿಯಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ಮಳೆರಾಯನ ಆರ್ಭಟ ಬಹುಲು ಜೋರಾಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತೀನಿ. ಈ ರಸ್ತೆ ಏನಿದೆ ಪ್ರಮುಖವಾಗಿ KR ಮಾರ್ಕೆಟ್ಗೆ ತಲುಪಿಸುವಂತ ಮುಖ್ಯ ರಸ್ತೆ. ಈ ರಸ್ತೆಯಲ್ಲಿ ಕಳೆದ ಅರ್ಧ ಗಂಟೆಯಿಂದನೂ ಸಹ ಮಳೆ ಬರ್ತಿರುವಂಥದ್ದು. ಮಳೆ ಪರಿಣಾಮ ಸಂಪೂರ್ಣ ರಸ್ತೆಯಲ್ಲಿ ಓಡಾಡ್ತಿದ್ದಂಥ ಜನರು ಏನಿದ್ದಾರೆ ಅವರು ಟೌನ್ ಹಾಲ್ನ ಮುಂಭಾಗದಲ್ಲಿರುವಂತಹ ಜಾಗದಲ್ಲಿ ಆಶ್ರಯ ಪಡಿತಿರುವಂಥದ್ದು. ಒಂದು ಕಡೆ ಸಡನ್ ಆಗಿ ಎಂಟ್ರಿ ಕೊಟ್ಟಂತ ಮಳೆರಾಯ ಮನೆಗೆ ಹೋಗ್ಬೇಕಿದ್ದಂತ ಜನರಿಗೆ ಒಂದರ ಮಟ್ಟಿಗೆ ಅಸ್ತವ್ಯಸ್ತ ಆಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಮಳೆಯ ಪರಿಣಾಮ ಏನಿದೆ ಇದು ಸಂಪೂರ್ಣವಾಗಿ ರಸ್ತೆಯಲ್ಲಿ ನೀರು ಸಹ ನಿಂತಿರುವಂಥದ್ದು. ಮತ್ತೊಂದು ತಳ್ಳೋ ಗಾಡಿಯಲ್ಲೂ ಸಹ ಬೇರೆ ವಿಧಿ ಇಲ್ಲದೆ ಅವರು ಹಾಗೆ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯೂ ಸಹ ಉಲ್ಬಣ ಆಗಿರುವಂಥದ್ದು ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೇವಲ 20 ನಿಮಿಷ ಬಿದ್ದ ಮಳೆಯ ಪರಿಣಾಮ ಏನು KR ಮಾರ್ಕೆಟ್ನ ಕೆಳಭಾಗ ಏನಿದೆ ಅದು ಸಂಪೂರ್ಣವಾಗಿ ಟ್ರಾಫಿಕ್ ಸಮಸ್ಯೆಯಿಂದ ತುಂಬಿರುವಂಥದ್ದು. ಮತ್ತೊಂದು ಭಾಗದಲ್ಲೂ ಸಹ ನೀವು ನೋಡ್ತಾ ಇರ್ಬೋದು ಒಂದು ಆಂಬ್ಯುಲೆನ್ಸ್ ಸಹ ಬರ್ಲಿಕ್ಕೂ ಕಷ್ಟಕರ ಆಗ್ತಿರುವಂಥದ್ದು. ಯಾಕೆಂದ್ರೆ ಈ ಟ್ರಾಫಿಕ್ ಆದ್ರೆ ಸಾಕು ಸಂಪೂರ್ಣವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗುವಂತ ಮುಖ್ಯ ರಸ್ತೆ ಇದು. ಇದರ ಪರಿಣಾಮ ಈ ಟ್ರಾಫಿಕ್ ಸಮಸ್ಯೆಯಲ್ಲಿ ಆಂಬ್ಯುಲೆನ್ಸ್ಗಳು ಸಹ ಒಂದಿಷ್ಟು ಸಮಸ್ಯೆಗೆ ಸಿಲುಕುವುದು ಸರ್ವೇ ಸಾಮಾನ್ಯ ಆಗಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಂಥ ರಸ್ತೆಗಳನ್ನು ಕಡೆಗಣನೆ ಮಾಡಿಕೊಂಡು ಇದಕ್ಕೆ ಮುಕ್ತಿ ನೀಡುವಂತ ಕೆಲಸ ಮಾಡಬೇಕಿತ್ತು. ಆದರೆ ಇದು ಒಂದು ಕಡೆ ಆಗ್ತಾ ಇಲ್ಲ. ಒಂದು ವೇಳೆ ಬೆಂಗಳೂರು ಸಿಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಮಳೆ ಬಂದ್ರೆ ಅನೇಕ ಅವಾಂತರಗಳೇ ಸೃಷ್ಟಿಯಾಗುತ್ತೆ. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.